ನಮಸ್ಕಾರ ಎಲ್ಲರಿಗೂ. ಪಲ್ಲವಿ ಸಿದ್ದು ತೇಜಸ್ ಚಾನಲ್ಗೆ ಸ್ವಾಗತ. ಹಬ್ಬಕ್ಕೆ ಸಿಹಿ ಅಡುಗೆಗಳೇ ವಿಶೇಷ. ಮಾರಿ ಹಬ್ಬಕ್ಕೆ ಕಜ್ಜಾಯ ತುಂಬಾ ವಿಶೇಷ. ಇವತ್ತಿನ ಈ ವಿಡಿಯೋದಲ್ಲಿ ಹದವಾದ ಪಾಕ ತೆಗೆದು ಮೃದುವಾದ ಕಜ್ಜಾಯವನ್ನು ಸುಲಭವಾಗಿ ಹೇಗೆ ಮಾಡೋದು ನೋಡೋಣ. ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ತಯಾರಿ ಹೇಗೆ ನೋಡೋಣ. ಸುರಿ ಅಥವಾ ರೇಷನ್ ಅಕ್ಕಿಯನ್ನು ನಾನು ತಗೊಂಡಿದ್ದೀನಿ. 2 ಲೋಟಗಳಷ್ಟು ಅಕ್ಕಿಯನ್ನು ಅಂದರೆ 500 ಗ್ರಾಮ್ ಅಕ್ಕಿಯನ್ನು ತಗೊಂಡಿದ್ದೀನಿ. 4 ಬೆಲ್ಲದ ಅಚ್ಚನ್ನು ತಗೊಂಡಿದ್ದೀನಿ. ಏಲಕ್ಕಿಯನ್ನು ತಗೊಂಡಿದ್ದೀನಿ. ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು 48 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಆಗಲೇ ತುಂಬ ಚೆನ್ನಾಗಿ ಬರುವಂಥದ್ದು. ಅಂದರೆ 2 ದಿನ ನೆನೆ ಹಾಕಬೇಕು. ಬೆಳಿಗ್ಗೆ ಸಂಜೆ ನೀರನ್ನು ಬದಲಾಯಿಸ್ತಾ ಇರಬೇಕು. ಇಲ್ಲ ಅಂದರೆ ಅಕ್ಕಿ ಸ್ಮೆಲ್ ಬಂದುಬಿಡುತ್ತೆ. 2 ದಿನಗಳ ನಂತರ ಅಕ್ಕಿಯನ್ನು ಚೆನ್ನಾಗಿ ಬಸಿದು ಆರಲು ಬಿಡಬೇಕು. 20-25 ನಿಮಿಷಗಳ ತನಕ ಆರಿದ ಅಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಫೈನ್ ಪೌಡರನ್ನು ಮಾಡಿಕೊಳ್ಬೇಕು. ಮತ್ತು ಒಂದು ಜರಡಿಯನ್ನು ಹಿಡಿದು ಪೌಡರ್ ಮೃದುವಾಗಿದೆಯಾ ಸಾಫ್ಟ್ ಆಗಿದೆಯಾ ನಾವು ನೋಡ್ಕೊಳ್ಬೇಕು. ಹಿಟ್ಟು ಆರಬಾರ್ದು. ಅದಾದ ನಂತರ 4 ಬೆಲ್ಲದ ಅಚ್ಚನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1 ಕಪ್ ಟೀ ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಅದು ಕರಗಿದ ನಂತರ ಅದನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡಂತಹ ಬೆಲ್ಲದ ನೀರನ್ನು ಮತ್ತೆ ಒಲೆ ಮೇಲೆ ಇಟ್ಟ ನಂತರ ಪಾಕ ಹದವಾಗಿ ಬಂದಿದೆಯಾ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಪಾಕ ಹಾಕಿ ಅದು ನೀರಿನಲ್ಲಿ ಕರಗದೆ ಕೈಗೆ ಉಂಡೆಯಾಗಿ ಬಂದರೆ ಅದು ಸರಿಯಾಗಿದೆ ಅಂತ. ಇಲ್ಲಿ ನೀರಲ್ಲಿ ಪಾಕ ಕರಗ್ತಾ ಇದೆ ನೋಡಿ, ಬಿಟ್ಕೊಳ್ತಾ ಇದೆ. ಇದು ಪಾಕ ಬಂದಿಲ್ಲ. ಮತ್ತೆ ನಾವೇನು ಮಾಡಬೇಕು, 10 ನಿಮಿಷ ಸ್ವಲ್ಪ ಸಮಯ ಕುದಿಸಿ ಮತ್ತೆ ನೀರಲ್ಲಿ ಹಾಕಿ ಈಗ ಪಾಕ ಉಂಡೆಯಾಗಿ ಬರ್ತಾ ಇದೆ. ಈ ರೀತಿ ಮೃದುವಾಗಿ ಸಾಫ್ಟಾದ ಉಂಡೆಯಾಗಿ ಬರ್ತಾ ಇದೆ. ಈ ಅದಕ್ಕೆ ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡಂಥ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಬೇಕು. ಸ್ವಲ್ಪನೂ ಗಟ್ಟಿಯಾಗಿ ಅಥವಾ ಗಂಟಾಗಿ ಸಿಗಬಾರ್ದು. ಆ ರೀತಿ ಚೆನ್ನಾಗಿ ತಿರುಗಬೇಕು. ಅದಕ್ಕೆ ನಾವಿಲ್ಲಿ ಮುದ್ದೆಗೆ ಬಳಸ್ತಿದ್ದಂತಹ ಕೋಲನ್ನು ತಗೊಂಡಿದ್ದೀವಿ ನೋಡಿ. ಈ ರೀತಿ ಗಂಟಿಲ್ದೇ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು. ಬೆಳಿಗ್ಗೆ ನೋಡಿ ಈ ರೀತಿ ಆಗಿದೆ. ಇದನ್ನು ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಅದನ್ನು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ನಾವು ತಟ್ಟಿ ಇಟ್ಕೊಂಡಂತಹ ಕಜ್ಜಾಯದ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡಬೇಕು ನೋಡಿ. ಈ ರೀತಿ ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ. ಈ ರೀತಿ ಬಂದರೆ ಕಜ್ಜಾಯ ಸರಿಯಾದ ಅದಕ್ಕೆ ಬಂದಿದೆ ಅಂತ ಅರ್ಥ. ಸ್ನೇಹಿತರೆ, ಈ ವಿಧಾನ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನೋಡಿ. ಈ ರೀತಿ ಒಂಬಣ್ಣ ಬರಬೇಕು. ಈ ರೀತಿ ಬಂದ ತಕ್ಷಣ ತೆಗೆದುಬಿಡಬೇಕು. ತುಂಬ ಹೊತ್ತು ಬಿಡಬಾರ್ದು, ಯಾಕಂದರೆ ಸೀದ್ಕೊಂಡು ಬಿಡುತ್ತೆ ನೋಡಿ. ಈ ಬಣ್ಣ ಬಂದಿದೆಯಲ್ವ, ಈಗಲೇ ನಾವು ಕಜ್ಜಾಯವನ್ನು ಏನು ಮಾಡಬೇಕು, ತೆಗೆದುಬಿಡಬೇಕು. ಈಗ ಬಿಸಿ ಬಿಸಿಯಾದ ನೈವೇದ್ಯಕ್ಕೆ ಕಜ್ಜಾಯ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ನೈವೇದ್ಯಕ್ಕೂ ಚೆನ್ನಾಗಿದೆ, ಸವಿಯೋದಕ್ಕೂ ತುಂಬ ಚೆನ್ನಾಗಿದೆ, ಮೃದುವಾಗಿದೆ, ಕ್ರಿಸ್ಪಿಯಾಗಿದೆ. ಒಂದು ಸಲ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡಿ. ಇನ್ಯಾವ ರೀತಿಯ ಅಡುಗೆ ನಿಮಗೆ ಇಷ್ಟ, ಯಾವ ಸಿಹಿ ತಿಂಡಿ ನಿಮಗೆ ಇಷ್ಟ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.